ಭಾರತದ ಗತಿ ಏನು, ರೈತರ ಗತಿ ಏನು, ದುಡಿಯುವ ವರ್ಗದ ಗತಿ ಏನು, ದಿನನಿತ್ಯ ಹೋರಾಡುವ ಹೊಟ್ಟೆಗಾಗಿ ಹೋರಾಡುವ ಬರೋ ಗತಿ ಏನು ಅಂತ ಅನೇಕ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಮಕ್ಕಳಿಗೆ ವಿದ್ಯೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಕ್ವಾಲಿಟಿ ಎಜುಕೇಷನ್, ಸ್ಕೂಲ್ ಬಿಲ್ಡಿಂಗ್ ಇದ್ದಾವೆ, ಅದ್ರ ಕ್ವಾಲಿಟಿ ಇಲ್ಲ. ಹೀಗಾಗಿ ಎಜುಕೇಷನ್ ಸರಿಯಾಗಿ ಆಗ್ತಾ ಇಲ್ಲ. ರೈತರಿಗೆ ಅವ್ರು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಆ ಬೆಲೆ ಸಿಗಲಾರದಕ್ಕಾಗಿ ಇವತ್ತು ಬಡತನದ ಹಾಸಕ್ಕಾಗ್ಯದ. ಈ ದೇಶದ ಶೇಕಡ 70% ರೈತರ ಇದ್ದಾರೆ. ಅವ್ರ ಬಗ್ಗೆ ಕಾಳಜಿ ಇನ್ನೂ ಇಲ್ಲ. ನಿಮ್ಮ ಬಜೆಟ್ದಲ್ಲಿ ಇನ್ನೂ ತೋರಿಸಿಲ್ಲ. ಸಮಾಜಕ್ಕೆ ಜವಾಬ್ದಾರಿ ಅಂತೂ ಒಟ್ಟು ತೋರಿಸಿಲ್ಲ. ಅಂದಾಗ ಇದು ಎಂಥ ಸರ್ಕಾರ, ಯಾರ ಸರ್ಕಾರ, ಕೇವಲ ಕಾರ್ಪೊರೇಟರ್ ಸರ್ಕಾರ ಏನಿದು ಅನ್ನುವಂಥ ಮಾತನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಅವ್ರು ಹೇಳಿದಂಗೆ ಇವತ್ತಿನ ಬಜೆಟ್ ನೋಡಿದಾಗ 50 ಲಕ್ಷ ಕೋಟಿಗೂ ದೊಡ್ಡದಾದಂಥ ಬಜೆಟನ್ನು ಮಂಡಿಸಿದ್ರು ಸಹ ಅದು ರೈತರು ಸಿಕ್ಕಿದ್ದೆ ಎಷ್ಟು ಪ್ರಮಾಣ, ಶಿಕ್ಷಣಕ್ಕಾಗಿ ಸಿಕ್ಕಿದ್ದು ಎಷ್ಟು ಪ್ರಮಾಣ ಗಮನಿಸಿದಾಗ, ಆರೋಗ್ಯ ಸಿಕ್ಕಿದ್ದು ಎಷ್ಟು ಪ್ರಮಾಣ ಗಮನಿಸಿದಾಗ ಹೌದು ಇವರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ. ಯಾಕೆ ನಿರ್ಮಲಾ ಸೀತಾರಾಮನ್ನವರು ಕೇವಲ ಈ ಕಾರ್ಪೊರೇಟ್ಗಳನ್ನು ಪ್ಲೀಸ್ ಮಾಡುವಂಥ ಒಂದು ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ಆಯಿತು ಅದರಲ್ಲಿ ಏನೋ ಒಂದಿಷ್ಟು ಆಸೆ ತೋರಿಸಿದ್ರು ಮಿಡ್ಲ್ ಪೀಪಲ್, ಅಂದರೆ ಮಿಡ್ಲ್ ಕ್ಲಾಸ್ ಜನರಿಗೆ, ಮಧ್ಯಮ ವರ್ಗೀಯ ಜನರಿಗೆ ಒಂದಿಷ್ಟು ಏನೋ ಆಸೆ ತೋರಿಸಿದ್ರು. ಇಲ್ಲ ನಿಮ್ಮನ್ನು ನಾವು ಶೂಟ್ ಮಾಡಿದ್ವಿ ಅಂತೇಳಿ ಅದನ್ನು ತೋರಿಸಿ ಅಷ್ಟೇ ಈ ಮಕ್ಕಳ ಟಪ್ಪಿಗೆ ಎಲ್ಲರಿಗೂ ಹಾಕಿಬಿಟ್ರು ಅನ್ನುವಂಥ ಮಾತು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗೆ ಸಹಜವಾಗಿ ಈ ಕೇಂದ್ರ ಸರ್ಕಾರದ ಬಜೆಟದ ಬಗ್ಗೆ ನೋವು ಆಗ್ತದೆ, ಆತಂಕ ಆಗ್ತದೆ. ನಾಳೆ ಏನಪ್ಪ ಇದು ಈ ದೇಶದ ಭವಿಷ್ಯ ಅಂತೇಳಿ. ಯಾಕಂದರೆ ಮೇನ್ ಈ ದೇಶ ಉಳಿದು ರೈತನ ಅನ್ನದಿಂದ. ಇವತ್ತು ಅನ್ನದಿಂದ ಉಳಿದಿದ್ದಾನೆ. ರೈತ ದುಡಿದ್ರಿಂದ ಈ ದೇಶಕ್ಕೆ ಅನ್ನ ಒಂದಿಷ್ಟದ. ಇಲ್ಲ ರೈತ ಇವತ್ತು ದುಡಿದು ಬಂದ್ ಮಾಡಿದ, ರೈತ ಕ್ಷೇತ್ರ ಹಾಳಾಗಿ ಹೋಗಿಬಿಡ್ತು, ಕೃಷಿ ಕ್ಷೇತ್ರ ಹಾಳಾಗಿ ಹೋಗಿಬಿಡ್ತು. ಈ ದೇಶದ ದಿನ ಬದುಕುವುದು ಹೆಂಗಂತ. ಇವತ್ತು 5 kg ಅಕ್ಕಿ ಕೊಡೋದಾಗಲಿ, ಮತ್ತೇನು ಕೊಡೋದಾಗಲಿ, ಗ್ಯಾರಂಟಿ ಕೊಡೋದಾಗಲಿ, ಎಲ್ಲನೂ ಈ ರೈತರ ಬೆಳೆದ ಬೆಳೆಗಳಿಂದ ಅನ್ನೋದನ್ನು ನಾವು ಬರಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಇವತ್ತು ಗ್ಯಾರಂಟಿ ಕೊಡ್ತೀನಿ ಹಾಗೆ ಹೀಗೆ ಏನು ಇವರು ಮಾತಾಡ್ತಾ ಇದ್ದಾರೆ. ಈಗ ದೆಹಲಿ ಎಲೆಕ್ಷನ್ದಲ್ಲಿ ಇವತ್ತು ರಿಸಲ್ಟ್ ಬರ್ತಾ ಇದ್ದಾವೆ. ಅವನಂತ ನೋಡೋಣ ಅದನ್ನು ಏನಾದರೂ ಆಗಲಿ. ಇವೆಲ್ಲ ಗ್ಯಾರಂಟಿಗಳಿಗೆ ಮೂಲಿಗೆ ಯಾವುದಪ್ಪ ಅಂದ್ರೆ ಕೃಷಿನ. ಯಾಕಂದ್ರೆ ಆ ಕೃಷಿಯಿಂದ ಬಂದಂಥ ಪದಾರ್ಥಗಳಿಂದಾಗಿ ಇವತ್ತು ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಅವರು ದುಡ್ಡಿನ ಸರಬರಾಜಿಂದಾಗಿ ಒಂದು ಜೀವಂತಿಕೆಯನ್ನು ಹಿಡಿದದ. ಆದರೆ ಅವರ ಬದುಕೋದು ಕಷ್ಟ ಆಗಿಬಿಟ್ಟದೆ ಇವತ್ತು ರೈತರ ಅನ್ನೋದು ಧರ್ಮವೀರ್ ಗಾಂಧಿಯವರ ಪ್ರಬಲ ಪ್ರತಿಪಾದನೆ. ಇದಕ್ಕೆ ಪರಿಹಾರವನ್ನು ಯಾವಾಗ ಹುಡುಕ್ತೀರಿ ನೀವು? ಇವೆಲ್ಲ ಜನರಿಗೆ ಅವ್ರು ಮಾರ್ಕೆಟ್ ಶೋಗೆ ಯಾವಾಗ ಮಾಡಿದ್ರೆ MSP ಮಾತಾಡ್ತಾ ಇಲ್ಲ, ಕಾನೂನು ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಾಮಿನಾಥನ್ ಆಯೋಗದಂತೆ ಮುಗಿದೋಯ್ತು. ಅವ್ರು ಯಾರು ಅನ್ನುವಷ್ಟು ಮಟ್ಟಿಗೆ ಬಂದುಬಿಟ್ಟಿದೆ ಇವತ್ತು.